ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸೂಪರ್ ಸರ್. ಕಾಂಟ್ರವರ್ಸಿ ಮಾಡೋ ನನಗೆ ಉದ್ದೇಶ ಇಲ್ಲ ಸರ್, ಆದರೂ ಕೂಡ ಕೇಳ್ತೀನಿ ಸರ್. ಏನಕ್ಕೆ ಅಂದರೆ ಇವತ್ತು ಎಲ್ಲ ಒಂದು ಟಾಕ್ ಏನಪ್ಪ ಅಂದರೆ, ರಿಷಬ್ ಶೆಟ್ಟಿ ಸರು ಶಿವಣ್ಣ ಬಗ್ಗೆ ಮಾತಾಡಿದ್ರು, ಈ ಕಡೆ ನಮ್ಮ ಅರ್ಜುನ್ ಜನ್ಯ ಸರ್ ವರ್ಕ್ ಬಗ್ಗೆ ಮಾತಾಡಿದ್ರು, ಉಪ್ಪಿ ಸರ್ ಬಗ್ಗೆ ಮಾತಾಡಿದ್ರು. ಯಾಕೆ ನಮ್ಮ ರಾಜ್ಬಿ ಶೆಟ್ಟಿ ಅವ್ರಿಗೆ ವಿಶ್ ಮಾಡಲಿಲ್ಲ ಅನ್ನೋದು ಚರ್ಚೆ, ಅನ್ನೋದು ಸ್ಟೋರಿ. ಏನ್ ಗೊತ್ತಾ, ಕೆಲವು ಸಲ ಫ್ಲೋ ಅಲ್ಲಿ ಮಾತಾಡ್ಬೇಕಾದ್ರೆ ಮಿಸ್ ಆಗುವಂತ ಚಾನ್ಸ್ ಇರುತ್ತೆ. ನಾವು ಅದನ್ನ ಅಷ್ಟು ದೊಡ್ಡದು ಮಾಡ್ಬೇಕು ಅಂತ ನನಗನ್ಸಲ್ಲ. ಐ ಥಿಂಕ್ ಅವ್ರಿಗೆ ನೋಡ್ಬೇಕಾದ್ರೆ ಅವ್ರು ಯಾವ ಫ್ಲೋ ಅಲ್ಲಿ ಇದ್ರು. ಮತ್ತೆ ಅದ್ ಮಾತ್ರ ಅಲ್ಲ, ಅವ್ರು ಮಾತಾಡೋದಕ್ಕೆ ಅದಕ್ಕಿಂತ ಮುಂಚೆ ಒಂದು 5 ನಿಮಿಷ ಮಾತಾಡಿದ್ರಂತೆ, ಮೈಕ್ ಸರಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಮತ್ತೊಂದ್ಸಲ ರೆಕಾರ್ಡ್ ಮಾಡಿದ್ರೆ. ಸೊ ಒಂದ್ಸಲ ಫ್ಲೋ ಅಲ್ಲಿ ಮಾತಾಡ್ಬೇಕಾದ್ರೆ ಕೆಲವು ಸಲ ನಾವೇ ತುಂಬಾ ಹತ್ತಿರದವರ ಹೆಸರನ್ನು ಮಿಸ್ ಮಾಡ್ಕೋತೀವಿ. ಐ ಥಿಂಕ್ ನಾವು ಅದನ್ನಂತ ದೊಡ್ಡ ವಿಷಯ ಮಾಡ್ಬೇಕು ಅಂತ ನನಗೆ ಅನ್ಸಲ್ಲ. ಸೂಪರ್ ಸರ್. ಇನ್ನು ಇವ್ರು ಈ ಸಿನಿಮಾದ ಬಗ್ಗೆ ನನ್ನ ಹತ್ರ ಅವತ್ತು ಹೇಳ್ತಾ ಇದ್ರು ಸರ್, ತುಂಬಾ ಸುದೀರ್ಘವಾದ ಒಂದು ಸಂದರ್ಶನ ಮಾಡಿದ್ವಿ ಅವಾಗ ಅವ್ರ ಮನೆ ಹತ್ರ. ಈ ಸಿನಿಮಾನ ಒಂದಷ್ಟು ಖರ್ಚು ಮಾಡಿ ಆನಿಮೇಷನ್ ಮಾಡಿ ಅದನ್ನ ತಗೊಂಡು ಬಂದು ಪ್ರೊಡ್ಯೂಸರ್ಗೆ ತೋರಿಸಿ ಆ ಥರದ್ದೆಲ್ಲವೂ ಪ್ಲಾನ್ ಮಾಡಿ ತುಂಬಾ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿ ಮಾಡಿರುವಂತ ಸಿನಿಮಾ 45. ಆ ವಿಚಾರದ ಬಗ್ಗೆ ನೀವು ಮಾತಾಡೋದಾದ್ರೆ ಸರ್, ಒಬ್ಬ ನಿರ್ದೇಶಕರು ಮೊದಲೇ ಪ್ಲಾನ್ ಮಾಡಿ ಹಿಂಗಿರುತ್ತೆ ಸರ್, ಹಿಂಗಿದೆ ನೋಡಿ ಸರ್, ಅದನ್ನ ಅವ್ರಿಗೆ ದೃಶ್ಯ ರೂಪದಲ್ಲಿ ತೋರಿಸಿ ನಂತರದಲ್ಲಿ ಶೂಟಿಂಗ್ ಹೋಗೋದು ಅಂತಂದ್ರೆ ತುಂಬಾ ಅಂದ್ರೆ ನಾನು ಅದೇ ಅವ್ರ ಹತ್ರ ಹೇಳಿದೆ, ಅಂದ್ರೆ ಇಷ್ಟು ಲಾಂಗ್ ಒಂದು ಸಿನಿಮಾ ಜೊತೆ ನಿಂತ್ಕೊಳ್ಳೋದಿಲ್ಲ ಬಹಳ ಕಷ್ಟದ ಕೆಲಸ. ಏನಾಗುತ್ತೆ ಅಂದ್ರೆ ಫೆಟಿಗ್ ಬರುತ್ತೆ, ಇಮೋಷನಲ್ ಫೆಟಿಗ್, ಅಥವಾ ಅಂದ್ರೆ ಒಂದು ಸುಸ್ತು ಬರುತ್ತೆ, ಒಂದು ಪ್ರಯಾಸ ಆಗುತ್ತೆ ಎಲ್ಲದೂ ಕೂಡ. ಆ ಪ್ರಯಾಸ ಆದಾಗ ಏನಾಗುತ್ತೆ, ಆಯ್ತು ಬಿಡಪ್ಪ ಏನಾದ್ರು ಮಾಡಿ. ಯಾಗೊಂದು ಮಾತು ಹೇಳಿದೆ ನಾನು, ಅಂದ್ರೆ 150 ರೂಪಾಯಿ ಒಂದು ಟಿಕೆಟ್ ಆಡಿಯನ್ಸ್ ತಗೊಂಡ್ರೆ ಅದಕ್ಕೆ ನಾವ್ ಎಷ್ಟು ಬದ್ಧರಾಗಿರ್ಬೇಕು ಅಂತ. ಇದು ಐ ಥಿಂಕ್ ನಾವು ಅದನ್ನ ಅರ್ಜುನ್ ಜನ್ಯ ಅವರಿಂದ ಜೊತೆಗಿದ್ರ ನಿರ್ಮಾಪಕರಿಂದ ಕಲಿಬೇಕು. ಯಾಕಂದ್ರೆ ಇಷ್ಟು ಲಾಂಗ್ ಪ್ರಾಸೆಸ್ ಆದ್ರೂ ಕೂಡ ಇಲ್ಲ, ನಾವು ಈಗ ಮೊನ್ನೆ ಆಗಸ್ಟ್ ಅಲ್ಲಿ ಒಂದ್ಸಲ ಅನೌನ್ಸ್ ಆಗಿತ್ತು, ರಿಲೀಸ್ ಮಾಡಬಹುದಿತ್ತು, ಇವ್ರೇನು ಕಳ್ಕೊತಿರ್ಲಿಲ್ಲ. ಬಟ್ ಯಾರು ಕಳ್ಕೊತಿದ್ರು? ಆಡಿಯನ್ಸ್ ಕಳ್ಕೊತಿದ್ರು ಎಕ್ಸ್ಪೀರಿಯನ್ಸ್ ನ. ಆಡಿಯನ್ಸ್ ಕಳ್ಕೊಂಡ್ರೆ ಪ್ರೊಡ್ಯೂಸರ್ ಕಳ್ಕೊತಾರೆ. ಹಾಗಾಗಿ ಇಲ್ಲ ಅದ್ರ ಎಕ್ಸ್ಪೀರಿಯನ್ಸ್ ಆ ಲೆವೆಲ್ ರೀಚ್ ಆಗೋ ತನಕ ನಾನು ರಿಲೀಸ್ ಮಾಡಲ್ಲ ಅನ್ನೋ ಒಂದು ಹಠ ಇದೆಯಲ್ವಾ, ಅದು ಅವ್ರ ಬಗ್ಗೆ ಬಹಳ ತೋರಿಸುತ್ತೆ, ಅಂದ್ರೆ ಎಷ್ಟು ಬದ್ಧರಾಗಿದ್ದಾರೆ ಅಂತ. ಐ ಥಿಂಕ್ ಆ ಬದ್ಧತೆ ಸಿನಿಮಾದಲ್ಲಿ ಇದ್ದಾಗ ಆಡಿಯನ್ಸ್ಗೆ ಅದರ ಪ್ರಾಮಾಣಿಕತೆ ರೀಚ್ ಆಗುತ್ತೆ. ಅದನ್ನೇ ನೀವೀಗ ಟ್ರೈಲರ್ ಅಲ್ಲಿ ನೋಡ್ತಾ ಇರೋದು. ಸೂಪರ್ ಸೂಪರ್ ಸರ್. CG ಎಷ್ಟು ತಲೆ ನೋವು ಕೊಡ್ತು ಸರ್ ನಿಮ್ಗೆ? ಎಷ್ಟು ದಿನಗಳು ಬೈಕೊಂಡು ಓಡಾಡಿದ್ರಿ, ಎಷ್ಟು ದಿನಗಳು ಊಟ ಬಿಟ್ರಿ, ಎಷ್ಟು ದಿನ ನಿದ್ದೆ ಬಿಟ್ರಿ ಸರ್ CG ಇಂದ? ನಿದ್ದೆ ನೆನ್ನೆನೂ ಬಿಟ್ರಿ, ಇವತ್ತು ಬಿಟ್ಟಿದ್ದಾರೆ ಅನ್ಸುತ್ತೆ. ಅದು ತುಂಬಾ ಐ ಲಾಸ್ಟ್ ಇಟ್ ಕೆಲವು ಟೈಮಲ್ಲಿ. CG ಆಕ್ಚುಲಿ ನಮ್ಮ ಇಂಡಸ್ಟ್ರಿಗೆ ಸ್ವಲ್ಪ ತಲೆನೋವೇನಾ ಅಂತಲ್ಲ ಸರ್, ಸ್ವಲ್ಪ CG ಮಾಡ್ಕೊಂಡ್ರೆ ಅವ್ರ ಹಿಂದೆ ಇರೋ. ನನಗೆ ಎಕ್ಸಾಕ್ಟ್ ಆಗಿ ಹೇಳಕ್ ಗೊತ್ತಿಲ್ಲ. ನನಗಂತೂ ಕೆಲವು ಮೊಮೆಂಟಲ್ಲಿ ಅದು ಐ ಲಾಸ್ಟ್ ದ ಬ್ರೈನ್. ಯಾಕಂದರೆ ತುಂಬ ನಮ್ದು ಎಲ್ಲ ಡಿಪಾರ್ಟ್ಮೆಂಟು ಪ್ಲ್ಯಾನಿಂಗಲ್ಲಿ ಆಗಿರೋದು. ಆಮೇಲೆ ನಾವು ಒಂದು ಡೇಟ್ ಹೇಳಿದ್ರೆ 1-2 ದಿನ ಡೇಟ್ ಆ ಕಡೆ ಈ ಕಡೆ ಹೋಗುತ್ತೆ, ಅದು ಓಕೆ. ಬಟ್ ಪಾಪ CG ಅವ್ರದ್ದು ಏನೇನೋ ಚಾಲೆಂಜಸ್ ಇರುತ್ತೆ, ಐ ಡೋಂಟ್ ನೋ. ನನಗೇನಂದ್ರೆ ಕಮ್ಯುನಿಕೇಷನ್ ಕರೆಕ್ಟಾಗಿರ್ಬೇಕು. ನಾನು ಇದು ಮಾಡ್ತೀನಿ, ಇಲ್ಲ ಮಾಡಲ್ಲ, ಇಲ್ಲ 2 ವರ್ಷ ನಾನು ಕೊಡಲ್ಲ. ಅದರಲ್ಲಿ ಏನಿದೆ, ನೀವು ಕೆಲಸ ತಾನೇ ಮಾಡ್ತೀರಾ. ನನಗೆ ಯಾವಾಗ 1 ತಿಂಗಳಲ್ಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು 1 ತಿಂಗಳನ್ನೇ 31ನೇ ತಾರೀಕು ಕೊಡ್ತೀನಿ, 31ಕ್ಕೆ ಫೋನ್ ಮಾಡಿದ್ರೆ ನೆಕ್ಸ್ಟ್ 31ಕ್ಕೆ ಕೊಡ್ತೀನಿ ಅಂದಾಗ ಓಕೆ, 1 ಸತಿ 2 ಸತಿ 3 ಸತಿ ಇಟ್ ಬಿಕೇಮ್ ಅ ಪ್ಯಾಟ್ರನ್. ಯಾವಾಗ ಡೆಡ್ಲೈನ್ ಇದೆ, ಆ ಡೆಡ್ಲೈನಲ್ಲಿ 1 ತಿಂಗಳು ಮುಂದಕ್ಕೆ ಹೋಗ್ತಿದೆ, ಆವಾಗ ನನಗೆ ತುಂಬ ಸೊ ಆ ಥರದೆಲ್ಲ ತುಂಬ ಟೆನ್ಷನ್ ಆಯಿತು. ಪಾಪ ಪ್ರೊಡ್ಯೂಸರ್ ವಾಸ್ ವೆರಿ ಸ್ಟ್ರಾಂಗ್ ವಿತ್ ಮೀ. ತುಂಬಾ ಸರಳ. ಅವರು ಹೇಗಿರ್ತಿದ್ರು ಸರ್? ಹೇಗೆ ನಮ್ಮ ನಿರ್ಮಾಪಕರು ನಿಮ್ಗೆ ಬೆನ್ನೆಲುಬಾಗಿ ನಿಂತು? ನಾನು ಟೆನ್ಷನ್ ಮಾಡ್ಕೊಂಡಿದ್ದೀನಿ, ಅವರು ಯಾವತ್ತೂ ಟೆನ್ಷನ್ ಮಾಡ್ಕೊಂಡಿಲ್ಲ. ನಾನು ಟೆನ್ಷನ್ ಮಾಡ್ಕೊಂಡ್ರೆ ಅವ್ರು ಟೆನ್ಷನ್ ಮಾಡ್ಕೊಂಡಿದ್ರು, ಯಾಕಂದ್ರೆ ನಾನು ಮಾಡ್ಕೊಂಡಿದ್ದೀನಿ ಅಂತ. ಅವ್ರಿಗೇನು ಟೆನ್ಷನ್ ಇಲ್ಲ, ಓಕೆ ಆಗುತ್ತೆ ಅಂತ. ಬೇರೆ ಯಾರೋ ನಿರ್ಮಾಪಕರಾಗಿದ್ರೆ ಇಷ್ಟು ಡಿಲೇ, ಇಷ್ಟು ದೊಡ್ಡ ಬಡ್ಜೆಟ್ಟು, ಇದನ್ನ ಏನಾಗ್ತಾಯಿದೆ ಅಂತ ಒಂದಿನ ನಮ್ಮ ಪ್ರೊಡ್ಯೂಸರು, ಸರ್ ಏನು ಸರ್ ಏನಾಗಬೇಕು ಸರ್, ಇಷ್ಟು ದುಡ್ಡು ಹಾಕಿದ್ದೀನಿ, ಇಷ್ಟು ಲೇಟ್ ಆಗ್ತದೆ, ಏನಕ್ಕೆ ಆಗ್ತಾಯಿದೆ ಸರ್, ಇವತ್ತವರೆಗೂ ಕೇಳಿಲ್ಲ. ಇವಾಗಲೂ ಅಣ್ಣ ಇನ್ನೊಂದು 3 ತಿಂಗಳು ಬಿಟ್ಟು ಮಾಡೋಣ ಅಂದರೆ, ಹೌದಾ ನಿಜವಾಗ್ಲೂ ಮಾಡಬೇಕಾ ಮಾಡಿ ಅಂತ ತಲೆನೂ ಕೆಡಿಸ್ಕೊಳ್ಳಲ್ಲ. ಅಮೇಝಿಂಗ್ ಪರ್ಸನ್.